ಮರ್ಯಾದೆ ಹತ್ಯೆಯ ಒಂದು ಸುದ್ದಿ ಬರ್ತಾ ಇದೆ. ಇದು ಬೆಳಗಾವಿಯಿಂದ ಬರ್ತಾ ಇರುವಂಥದ್ದು. ಪ್ರೀತಿಸಿದವನ ಜೊತೆಗೆ ಓಡಿ ಹೋಗಿರ್ತಾಳೆ, ಅದಾದ ನಂತರ ವಾಪಸ್ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಹತ್ಯೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಆಗಿರುವಂಥ ಮರ್ಯಾದೆ ಹತ್ಯೆಯ ಸುದ್ದಿಯನ್ನ ನೋಡೋಣ. ಪ್ರೀತಿಸಿದವನ ಜೊತೆಗೆ ಹೋಗಿದ್ದ ವಿವಾಹಿತೆಯನ್ನ ಕರೆತಂದು ಹತ್ಯೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನದಿಗುಡಿ ಕೇತ್ರ ಗ್ರಾಮದಲ್ಲಿ ಆಗಿರುವಂಥದ್ದು. ಸತ್ಯವಾಗಿ ವಿಷ ಕುಡಿಸಿ ಬಳಿಕ ಸುಟ್ಟು ಹಾಕಿದ್ದಾರೆ. ಅದೇ ಗ್ರಾಮದ ಕೃಷ್ಣ ಎಂಬಾತನನ್ನ ಪ್ರೀತಿಸ್ತಾ ಇದ್ಲಂತೆ ಸತ್ಯವ್ವ. 4 ವರ್ಷದ ಹಿಂದೆ ಮದುವೆಯಾಗಿದ್ರು, ಪತಿಯನ್ನ ಬಿಟ್ಟು ಬಂದಿದ್ಲಂತೆ ಸತ್ಯವ್ವ. ಮಹಾರಾಷ್ಟ್ರದ ಶಿರೋಳದಲ್ಲಿ ಕೊಲೆಗೈದು ಸುಟ್ಟು ಹಾಕಿದ್ದಾರೆ ಕುಟುಂಬದವರು. ಪ್ರಿಯಕರ ಕೃಷ್ಣ ನೀಡಿದ ದೂರಿನ ಅಡಿ ಮೂವರನ್ನ ಈಗ ಬಂಧಿಸಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂಥದ್ದು ಮರ್ಯಾದೆ ಹತ್ಯೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಮರ್ಯಾದೆ ಹತ್ಯೆಯನ್ನ ಮಹಾರಾಷ್ಟ್ರದಲ್ಲಿ ಸುಟ್ಟು ಹಾಕಿದಾರಂತೆ. ಈಗ ಎರಡೂ ರೀತಿಯಲ್ಲಿ ಕೇಸ್ ನೋಡಬೇಕು. ಪ್ರೀತಿಸಿದವನ ಜೊತೆಗೆ ಹೋಗಿರ್ತಾಳೆ ಯುವತಿ, ಅವಳನ್ನು ಈಗ ಕರ್ಕೊಂಡು ಬಂದು ಕೊಲೆ ಮಾಡಿ ತದನಂತರ ಸುಟ್ಟು ಬೇರೆ ಹಾಕಿದಾರಂತೆ. ನದಿಗುಡಿ ಕೇತ್ರ ಗ್ರಾಮದಲ್ಲಿ ಆಗಿರೋದು ಇದು, ಹುಕ್ಕೇರಿಯಲ್ಲಿ. ಯುವತಿಗೆ ವಿಷ ಕುಡಿಸಿದ್ದಾರೆ, ಅದಾದ ನಂತರ ಬಾಡಿ ತೊಗೊಂಡು ಹೋಗಿ ಸುಟ್ಟು ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ. ನನ್ನ ಸಹೋದ್ಯೋಗಿ ಚಿಕ್ಕೋಡಿಯ ಪ್ರತಿನಿಧಿ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಸ್ಟೋರಿಯ ಡೀಟೇಲ್ಸ್ ಏನಿದೆ? ಇವಳಿಗೆ ಮುಂಚೆನೇ ಮದುವೆ ಆಗಿತ್ತಾ ಅಥವಾ ಏನು ಕತೆ? ಅರುಣ್, ಖಂಡಿತವಾಗಿ ಕೂಡ 24 ವರ್ಷದ ವಿವಾಹಿತ ಮಹಿಳೆಯನ್ನು ಸತ್ಯವ್ವ ಹೆಳವರ್ ಎನ್ನುವ ಮಹಿಳೆ ಇದ್ದರು. ಆ ಮಹಿಳೆಯನ್ನು ಸ್ವತಃ ಅಣ್ಣ, ಚಿಕ್ಕಪ್ಪ ಹಾಗೂ ಭಾವ ಸೇರಿ ಕೊಲೆ ಮಾಡಿರುವಂಥದ್ದು. ಪ್ರಮುಖವಾಗಿ 4 ವರ್ಷದ ಹಿಂದೆ ಈಕೆ ಕೃಷ್ಣ ಪಾಟೀಲ್ ಎಂಬಾತನ ಜೊತೆ ಪ್ರೀತಿ ವಿಷಯ ಮನೆಯವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಅವಳನ್ನು ಬೇರೆಯವರಿಗೆ ಸಂತೋಷ್ ಹೆಳವಾರನ ರಾಯಬಾಗ್ ತಾಲೂಕಿನ ಹನಬರಹಟ್ಟಿ ಗ್ರಾಮದ ಯುವಕ ಇರ್ತಾನೆ, ಆತನಿಗೆ ಮದುವೆ ಮಾಡಿ ಕೊಡ್ತಾರೆ. 4 ವರ್ಷದ ನಂತರ ಬಳಿಕ ಮತ್ತೆ ಕೃಷ್ಣ ಪಾಟೀಲ್ ಹಾಗೂ ಸತ್ಯವ್ವ ಇಬ್ಬರು ಕೂಡಿ ಹೊರಗೆ ಓಡಿ ಹೋಗ್ತಾರೆ. ಓಡಿ ಹೋದ ನಂತರ ಮತ್ತೆ ಮನೆಯವರು ಸೇರಿ ಆಕೆಯನ್ನು ಮನವೊಲಿಕೆ ಮಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಏನು ಮಹಾರಾಷ್ಟ್ರದ ಅಕ್ಕೋಳ್ ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಕರ್ಕೊಂಡು ಬಂದ ನಂತರ ಅಲ್ಲಿ ತೀರಿ ಹೇಳ್ತಾರೆ, ಕೃಷ್ಣ ಪಾಟೀಲ್ನ ಯಾವುದೇ ಕಾರಣಕ್ಕೂ ಮರ್ತು ಬಿಡು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಒಪ್ಪೋದಿಲ್ಲ. ನಂತರ ಏನು ಅವರ ಸಂಬಂಧಿಕರ ಮನೆ ಅರಗ ಇದೆ, ಮಹಾರಾಷ್ಟ್ರ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲೂ ಕೂಡ ಒಪ್ಪದೇ ಇದ್ದಾಗ ಏನು ಸತ್ಯವ್ವ ಇದ್ದಾಳೆ, ಸತ್ಯವ್ವಳಿಗೆ ವಿಷ ನೀಡಿ ಕೊಲೆ ಮಾಡಿರುವಂಥದ್ದು. ಬಳಿಕ ಸಾಕ್ಷಿ ನಾಶ ಮಾಡಲು ಆಕೆಯನ್ನು ಸುಟ್ಟು ಹಾಕಿರುವಂಥದ್ದು. ಆಕೆ ವಸ್ತು ಬಟ್ಟೆಗಳನ್ನು ಕೂಡ ಸುಟ್ಟು ಹಾಕಿರುವಂಥದ್ದು. ಬಳಿಕ ಕೃಷ್ಣ ಪಾಟೀಲ್ಗೆ ಯಾವುದೇ ರೀತಿಯಾದಂಥ ಸಂಪರ್ಕಕ್ಕೆ ಸತ್ಯವ್ವ ಸಿಗದೇ ಇದ್ದಾಗ ಕೃಷ್ಣ ಪಾಟೀಲ್ ಏನು ಯಮಕನಮಡಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡ್ತಾನೆ. ದೂರು ನೀಡಿದಾಗ ಏನು ಯಮಕನಮಡಿ PI ಜಾವೇದ್ ಮುಷಾಪುರ್ ಇದ್ದಾರೆ, ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಏನು ಸತ್ಯವ್ವಳ ಸಹೋದರ ಏನಿರ್ತಾರೆ ಶಾನೂರ್ ಹೆಳವರ್ ಎಂಬಾತ, ಆತನನ್ನು ಕರೆಸಿ ವಿಚಾರಣೆ ಮಾಡಿದಾಗ ಆತ ಮರ್ಯಾದೆ ಹಿನ್ನೆಲೆಯಲ್ಲಿ ಆಕೆಯನ್ನು ಕೊಲೆ ಮಾಡಿರೋದಾಗಿ ಒಪ್ಕೊಳ್ತಾನೆ. ಬಳಿಕ ಈಗ ಪೊಲೀಸರು 3 ಜನರನ್ನ ಬಂಧನ ಮಾಡಿರುವಂಥದ್ದು. ಏನು ಯುವತಿಯ ಕೊಲೆಯಾದಂಥ ಸತ್ಯವ್ವಳ ಅಣ್ಣ ಶಾನೂರ್ ಹಾಗೂ ಚಿಕ್ಕಪ್ಪ ಪ್ರಕಾಶ್ ಹಾಗೂ ಅವರ ಭಾವ ಸತ್ಯಪ್ಪ ಅವರ 3 ಜನರನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಕರಣವನ್ನು ಭೇದಿಸೋದಕ್ಕೆ ಬೆಳಗಾವಿ ಜಿಲ್ಲಾ SP ಅವರು ಕೂಡ ಏನು ಯಮಕನಮಡಿ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿರುವಂಥದ್ದು. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.